ಹಾಯ್ ಸ್ಟೂಡೆಂಟ್ಸ್, ಇಷ್ಟು ದಿನ ಸಣ್ಣ ತಾಂತ್ರಿಕ ದೋಷಗಳಿಂದ ಟೆಕ್ನಿಕಲ್ ಇಶ್ಯೂಗಳಿಂದ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಆನ್ಲೈನ್ ತರಗತಿಗಳನ್ನ ಸ್ವಲ್ಪ ದಿನಗಳ ಕಾಲ ನಿಲ್ಲಿಸಿದ್ವಿ. ಸೊ ಇವತ್ತಿನ ದಿನ ಮತ್ತೆ ನಾನು ಆನ್ಲೈನ್ ತರಗತಿಗಳಿಗೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನಿಮ್ಮ ಎದುರುಗಡೆ ಬರ್ತಾ ಇದ್ದೀನಿ. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಶ್ಯೂ ಆಫ್ ಶೇರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಜೊತೆಗೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಜೊತೆಗೆ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಇನ್ನು ಮುಂದುವರೆದಂತೆ ಚಾಪ್ಟರ್ 3 ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗಿದ್ವಿ ಅಂತ ಹೇಳಿದ್ರೆ ಥಿಯೋರಿಟಿಕಲ್ ಎಲ್ಲ ಇದನ್ನು ಕೂಡ ನಾವು ಕಲಿತಾ ಬಂದ್ವಿ. ಸೊ ಥಿಯೋರಿಟಿಕಲ್ ಆಗಿ ಏನೇನ್ ಕಲ್ತಿದ್ವಿ ಅಂತ ಒಂದು ಸರಿ ಬರ್ಡ್ ವ್ಯೂ ಮಾಡೋದಾದ್ರೆ ನಾವು ನೋಡಿ, ಆ ಥಿಯೋರಿಗೆ ಸಂಬಂಧಪಟ್ಟಂತೆ ನಾವು ಪಾರ್ಟ್ನರ್ಶಿಪ್ ಮೀನಿಂಗ್ ಅನ್ನು ತಿಳ್ಕೊಂಡಿದ್ವಿ, ಪಾರ್ಟ್ನರ್ಶಿಪ್ ಡೀಡ್ ಅನ್ನು ತಿಳ್ಕೊಂಡಿದ್ವಿ, ಮತ್ತೆ ಅದ್ರ ಜೊತೆಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ತಿಳ್ಕೊಂಡಿದ್ವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ಜರ್ನಲ್ ಎಂಟ್ರೀಸ್ ತಿಳ್ಕೊಂಡಿದ್ವಿ, ಗುಡ್ ವಿಲ್ ಗೆ ಸಂಬಂಧಪಟ್ಟಂತೆ ಜರ್ನಲ್ ಎಂಟ್ರೀಸ್ ತಿಳ್ಕೊಂಡಿದ್ವಿ, ಪಾರ್ಟ್ನರ್ಸ್ ಹೊಸ ಪಾರ್ಟ್ನರ್ ಯಾತಕ್ಕೋಸ್ಕರ ಅಡ್ಮಿಟ್ ಮಾಡ್ಕೋಬೇಕು, ಅವನ್ನ ಹೊಸದಾಗಿ ಪಾರ್ಟ್ನರ್ ಬಂದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಕೂಡ ತಿಳ್ಕೊಂಡ್ವಿ. ಆಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಒಬ್ಬ ಪಾರ್ಟ್ನರ್ ಯಾತಕ್ಕೋಸ್ಕರ ಬರ್ಬೇಕು, ಅವ ಬಂದ್ರೆ ಏನಾಗುತ್ತೆ, ಅವ್ನು ಬರ್ಬೇಕಾದ್ರೆ ಏನಾದ್ರು ತಗೊಂಡ್ ಬರ್ಬೇಕಾಗುತ್ತೆ, ಕ್ಯಾಪಿಟಲ್ ಅಂತ ಏನ್ ತರಬೇಕು, ಗುಡ್ ವಿಲ್ ಯಾವ ಟೈಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ, ಗುಡ್ ವಿಲ್ ಅಂದ್ರೇನು, ಗುಡ್ ವಿಲ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೆಲ್ಲದನ್ನು ಕೂಡ ನಾವು ತಿಳ್ಕೊಂಡ್ವಿ. ಇವತ್ತಿನ ತರಗತಿನಲ್ಲಿ ಸಣ್ಣ ಪ್ರಾಬ್ಲಮ್ ನ ನಿಮ್ಗೆ ಸಣ್ಣದರಿಂದ ಸ್ಟಾರ್ಟ್ ಮಾಡಿಸ್ತೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡೋದನ್ನ ಹೇಳ್ಕೊಡ್ತೀನಿ. ಹೌ ವಿ ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ, ನಾವು ಯಾವ ರೀತಿಯ ಪ್ರೊಸೆಸ್ ನ ಫಾಲೋ ಮಾಡ್ಬೇಕಾಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ, ಅಲ್ಲಿ ನಾವು ಯಾವ್ಯಾವ್ದನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು ಅನ್ನೋದನ್ನೆಲ್ಲ ಈ ಪ್ರಾಬ್ಲಮ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಷ್ಟಕ್ಕೆ ಮುಂಚೆ ಈಗ ಬರೋ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನೀವೇನ್ ಮಾಡಿ, ನೀವು ಇಲ್ಲಿ ಸ್ಲೈಡ್ ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ನ ನೋಡ್ತಾ ಹೋಗಿ. ಈ ಪ್ರಾಬ್ಲಮ್ ಒಮ್ಮೆ ನೋಡಿ ಸ್ಟೂಡೆಂಟ್ಸ್, ಏನಿದೆ ಅಂತ ಹೇಳ್ತಿದ್ರೆ, Sachin and Dravid are partners in a firm sharing profit and losses in the ratio of 3:2. Their balance sheet is given below. Okay. Balance sheet ಯಾವ ತರ ಇದೆ ನೋಡಿ. Balance sheet as on 31st March 2017. Liability side ನೋಡ್ತಾ ಬನ್ನಿ. Creditors rupees 18,000 and bills payable rupees 12,000. Reserve fund 3,000 and capital accounts, capitals both Sachin and Dravid 50,000. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ 1 lakh ರೂಪಾಯಿ ಇದೆ. ಇನ್ನು ಅಸೆಟ್ ಸೈಡ್ ಬಂದ್ರೆ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ 2,000 ರೂಪಾಯಿ ಇದೆ, ಕ್ಯಾಶ್ ಅಟ್ ಬ್ಯಾಂಕ್ 18,000 ಇದೆ, ಸಂಡ್ರಿ ಡೆಟಾರ್ಸ್ 25,000 ಇದೆ, ಲೆಸ್ PDD ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳಿ. PDD ಅಂದ್ರೂ ಒಂದೇ, RBD ಅಂದ್ರೂ ಒಂದೇ, PBD ಅಂದ್ರೂ ಒಂದೇ, RDD ಅಂದ್ರೂ ಕೂಡ ಒಂದೇ ಆಗಿರುತ್ತೆ. ಸೊ ಇದೆಲ್ಲದಕ್ಕೆ ಇದರ ನಂತರ ಸ್ಟಾಕ್ 10,000 ರೂಪಾಯಿ ಇದೆ, ಫರ್ನಿಚರ್ 25,000 ರೂಪಾಯಿ ಇದೆ, ಬಿಲ್ಡಿಂಗ್ 50,000 ರೂಪಾಯಿ ಇದೆ, ದೆನ್ P&L ಅಕೌಂಟ್ 5,000 ರೂಪಾಯಿ ಇದೆ. ಸೊ ಒಮ್ಮೆ ಟೋಟಲ್ ಮಾಡ್ಕೊಂಡು ಬಿಡಿ ಬ್ಯಾಲೆನ್ಸ್ ಶೀಟ್ ನ 1,33,000 ಗೆ ಬೋತ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟ್ಯಾಲಿ ಆಗಬೇಕು. ಆ ರೀತಿ ಟ್ಯಾಲಿ ಆದ್ರೆ ಮಾತ್ರ ಕೊಟ್ಟಿರೋ ಪ್ರಾಬ್ಲಮ್ ನಮಗೆ ನ್ಯೂ ಬ್ಯಾಲೆನ್ಸ್ ಶೀಟ್ ಕೂಡ ಟ್ಯಾಲಿ ಆಗುತ್ತೆ. ಅದರ್ವೈಸ್ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಮಗೆ ಕೊಡುವಂತ ಪ್ರಾಬ್ಲಮ್ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ನ್ಯೂ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ. ಸೊ ಅಡ್ಜಸ್ಟ್ಮೆಂಟ್ಸ್ ನೋಡ್ತಾ ಬರೋಣ. ಆನ್ 1/4/2017 ದೇ ಅಡ್ಮಿಟೆಡ್ ಅಶ್ವಿನ್ ಆಸ್ ಎ ನ್ಯೂ ಪಾರ್ಟ್ನರ್. 1/4/2017 ಏನ್ ಮಾಡ್ತಾರೆ, ಅವರು ಅಶ್ವಿನ್ ನ ಹೊಸ ಪಾರ್ಟ್ನರ್ ಆಗಿ ಅಡ್ಮಿಟ್ ಮಾಡ್ಕೊಂತಾರೆ. ಇನ್ ಟು ಪಾರ್ಟ್ನರ್ಶಿಪ್ ಆನ್ ಫಾಲೋಯಿಂಗ್ ಟರ್ಮ್ಸ್. ಪಾರ್ಟ್ನರ್ಶಿಪ್ ಯಾವ ರೀತಿ ಎಂಟ್ರಿ ಮಾಡ್ಕೊಂತಾರೆ ಅಥವಾ ಯಾವ ರೀತಿ ಅವನ್ನ ಅಡ್ಮಿಟ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ, ಫಾಲೋಯಿಂಗ್ ಟರ್ಮ್ಸ್ ಅಂದ್ರೆ ಆ ಕೆಳಗಡೆ ಕೊಟ್ಟಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಅವರು ಅವನ್ನ ಅಡ್ಮಿಟ್ ಮಾಡ್ಕೊತಾರೆ. ಫಸ್ಟ್ ಒನ್ ಕಂಡೀಷನ್ ಏನ್ ಹೇಳುತ್ತೆ, ಅಥವಾ ಫಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಹಿ ಬ್ರಿಂಗ್ಸ್ rupees 40,000 ಆಸ್ ಕ್ಯಾಪಿಟಲ್ ಅಂಡ್ rupees 18,000 ಟುವರ್ಡ್ಸ್ ಗುಡ್ ವಿಲ್. ಅವನೇನ್ ಮಾಡ್ಬೇಕಾಗುತ್ತೆ, 40,000 ಕ್ಯಾಪಿಟಲ್ ನ ಕೊಡ್ಬೇಕಾಗುತ್ತೆ, ಜೊತೆಗೆ 18,000 ರೂಪಾಯಿ ಗುಡ್ ವಿಲ್ ನ ಕೂಡ ಅಲ್ಲಿ ಕೊಡ್ಬೇಕಾಗುತ್ತೆ. ಯಾವ ರೀತಿಯಾಗಿ ಅವ್ನು ಕೊಡ್ಬೇಕು, ಅದನ್ನ ಅವ್ನು ಕೊಟ್ರೆ ಅವ್ನಿಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, 1/4 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಇವತ್ತಿನ ಅಥವಾ ಪ್ರೀವಿಯಸ್ ಇಯರ್ ನ ಪ್ರಾಫಿಟ್ ಅಲ್ಲಿ 1 ರೂಪಾಯಿ ಅವನಿಗೆ 1 ರೂಪಾಯಿ ಕೂಡ ಅವನಿಗೆ ಸಿಗೋದಿಲ್ಲ.
ಸೊ ಆ ನೆಕ್ಸ್ಟ್ ಇಯರ್ ಇಂದ ಏನಾಗುತ್ತೆ, ಫ್ಯೂಚರ್ ಪ್ರಾಫಿಟ್ ಅಥವಾ ಲಾಸ್ ಅಲ್ಲಿ 1/4 ಅಂದ್ರೆ 4 ಪಾರ್ಟ್ ಮಾಡ್ಬಿಟ್ಟು ಆ 4 ಪಾರ್ಟ್ ಅಲ್ಲಿ 1 ಪಾರ್ಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ನ ಅವ್ರು ಏನ್ ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ನೋಡಿ, ಬಿ ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಫರ್ನಿಚರ್ ಏನಾಗಿದೆ 10% ಡಿಪ್ರಿಸಿಯೇಟ್ ಆಗಿದೆ. ಅಂಡ್ ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಅಟ್ 45,000. ಮತ್ತೆ ಬಿಲ್ಡಿಂಗ್ ಎಷ್ಟಕ್ಕೆ ರಿವ್ಯಾಲ್ಯೂ ಆಗಿದೆ ಅಂತ ಹೇಳಿದ್ರೆ 45,000ಗೆ ರಿವ್ಯಾಲ್ಯೂ ಆಗಿದೆ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, PDD ಇನ್ಕ್ರೀಸ್ಡ್ ಟು 3,500. ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ಡ್ ಟು 3,500. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಮ್ಮೆ ನೋಡಿ 2,000 ರೂಪಾಯಿ ಇದೆ. ಆ 2,000 ಇರೋದು ಏನಾಗಿದೆ ಅಂತ ಹೇಳಿದ್ರೆ 3,500ಗೆ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಲಾಸ್ಟ್ ಒನ್ ನೋಡಿದ್ರೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ₹2,000. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಯಾವುದೋ ಇನ್ಶೂರೆನ್ಸ್ ನ ನೆಕ್ಸ್ಟ್ ಇಯರ್ ಕಟ್ಟಬೇಕಾಗಿತ್ತು ಅಥವಾ ನೆಕ್ಸ್ಟ್ ಮಂತ್ ಕಟ್ಟಬೇಕಾಗಿತ್ತು, ಅದನ್ನೇನ್ ಮಾಡಿದ್ವಿ, ಇವಾಗಲೇ ಕಟ್ಟಿದ್ವಿ. ಅದರ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 2,000 ರೂಪಾಯಿ ಇದೆ. ಇದೆಲ್ಲನೂ ಬಳಸ್ಕೊಂಡು ನೀವೇನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಕರೆಕ್ಟ್ ಆಗಿ ಪ್ರಾಬ್ಲಮ್ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ ನಾವೇನ್ ಮಾಡೋಣ, ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ಆ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಹೇಳಿದರೆ ಅಡ್ಜಸ್ಟ್ಮೆಂಟ್ ನ ಯಾವ ರೀತಿ ಇದು ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಮಾತ್ರ ನಾವೇನ್ ಮಾಡ್ತೀವಿ, ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಇದೆ ನೋಡಿ, ಅಡ್ಜಸ್ಟ್ಮೆಂಟ್ ನ ಒಮ್ಮೆ ನೋಡ್ತಾ ಹೋಗಿ. He brings in ₹40,000 as capital and ₹18,000 towards goodwill for 1/4 share in future profit. ಅವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 40,000 ಕ್ಯಾಪಿಟಲ್, 18,000 ಗುಡ್ವಿಲ್ ನ ತಗೊಂಡ್ ಬರ್ತಾನೆ. ಅದು 1/4 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಫ್ಯೂಚರ್ ಅಲ್ಲಿ ಯಾವಾಗಲೂ ಅವ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1/4 ಶೇರ್ ನ ಕೊಡ್ತಾ ಹೋಗ್ತಾರೆ. ಅದು ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಎಂಟ್ರಿ. ಬದಲಾಗಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಫರ್ನಿಚರ್ 10% ಡಿಪ್ರಿಸಿಯೇಟ್ ಆಗಿದೆ. ನಾವಾಗ್ಲೇ ನೋಡಿದ್ವಿ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಜರ್ನಲ್ ಎಂಟ್ರೀಸ್ ನೋಡುವಾಗ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ ಏನ್ ಬರುತ್ತೆ. ಜರ್ನಲ್ ಎಂಟ್ರಿ ಅಂತ ನಾವು ನೋಡೋದಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಈಚ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಸೊ ಈಚ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಟ್ ಆಗಿರುವಂತಹ ಅಸೆಟ್ ಯಾವ್ದಿದೆ ಅಂತ ಹೇಳಿದ್ರೆ ಫರ್ನಿಚರ್ ಇದೆ. ಡಿಕ್ರೀಸ್ ಅಂದ್ರೂ ಒಂದೇ, ಡಿಪ್ರಿಸಿಯೇಷನ್ ಅಂದ್ರೂ ಒಂದೇ. ಫರ್ನಿಚರ್ ಟು ಫರ್ನಿಚರ್ ಅಕೌಂಟ್ ನೋಡಿ, ಇಲ್ಲೇ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನಿಮ್ಗೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್. ಅರ್ಥ ಆಗ್ತಿರ್ಲಿಲ್ವಾ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್. ಅಸೆಟ್ ಅಕೌಂಟ್ ಅಂತ ಇರ್ಬೇಕಿತ್ತು, ಅಸೆಟ್ ಜಾಗದಲ್ಲಿ ಏನಿದೆ, ಫರ್ನಿಚರ್ ಇದೆ. ಸೊ ಫರ್ನಿಚರ್ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಫರ್ನಿಚರ್ ಅಕೌಂಟ್ ಅಂತ ಹೇಳಿ ತೋರಿಸ್ತೀವಿ. ಈ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ನೋಡಿ. ಫರ್ನಿಚರ್ ವ್ಯಾಲ್ಯೂ 2,500 ರೂಪಾಯಿ ಇದೆ. 25,000 ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 25,000 ಇದೆ. ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10%. 10% ನಷ್ಟು ಏನಾಗಿದೆ, ರಿವ್ಯಾಲ್ಯೂ ಮಾಡಿದಾಗ ಡಿಕ್ರೀಸ್ ಆಗಿದೆ ವ್ಯಾಲ್ಯೂ. ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ ಇನ್ ದಿ ರಿವ್ಯಾಲ್ಯೂಯೇಷನ್ ಟೈಮ್. ವಾಟ್ ಈಸ್ ಜರ್ನಲ್ ಎಂಟ್ರಿ ಅಂತ ನಾವು ಕೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್. ಫರ್ನಿಚರ್ ವ್ಯಾಲ್ಯೂ 25,000 ಇದೆ. ಅದ್ರ ಮೇಲೆ 10%, 10 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ ನೋಡಿ, 2,500 ಆಗುತ್ತೆ. 2,500 ರೂಪಾಯಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? 25,000 ಬರೆಯೋ ಆಗಿಲ್ಲ, ಬದಲಾಗಿ ಎಷ್ಟು ಪರ್ಸೆಂಟೇಜ್ ಡಿಪ್ರಿಸಿಯೇಷನ್ ಅಥವಾ ಅಪ್ರಿಸಿಯೇಷನ್ ಹೇಳ್ತೀವಲ್ಲ ಅದನ್ನ ಮಾತ್ರ ನಾವೇನ್ ಮಾಡ್ಬೇಕು, ಬರೀತಾ ಹೋಗ್ಬೇಕಾಗುತ್ತೆ. ಸೊ ಅದರಲ್ಲೇ ಕಂಟಿನ್ಯೂ ಆಗುತ್ತೆ ನೋಡಿ. And buildings are revalued at 45,000. ಬಿಲ್ಡಿಂಗ್ ವ್ಯಾಲ್ಯೂ ಏನಾಗಿದೆ, ರಿವ್ಯಾಲ್ಯೂ ಆದಂತ ಟೈಮ್ ಅಲ್ಲಿ 45,000 ಆಗಿದೆ ಅಂತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ, 50,000 ರೂಪಾಯಿ. 50,000 ಗಿಂತ 45,000 ಜಾಸ್ತಿನ ಕಮ್ಮಿನ ಅಂತ ನೋಡಿದ್ರೆ ಬಿಲ್ಡಿಂಗ್ ವ್ಯಾಲ್ಯೂ ಕೂಡ ನಮ್ಗೆ ಏನಾಗಿದೆ, ಡಿಕ್ರೀಸ್ ಆಗಿದೆ, ಡಿಪ್ರಿಸಿಯೇಟ್ ಆಗಿದೆ. ಸೊ ಏನ್ ಮಾಡ್ತೀವಿ, ಅದನ್ನು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಬಿಲ್ಡಿಂಗ್ ಅಕೌಂಟ್. ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್. ಓಕೆ, ಬಿಲ್ಡಿಂಗ್ ಅಕೌಂಟ್ ಎಷ್ಟಿದೆ ನೋಡಿ. ಇಲ್ಲಿ ಪರ್ಸೆಂಟೇಜ್ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿರೋದ್ರಿಂದ ಅಮೌಂಟ್ ಬರ್ಕೊಳ್ಳಿ. ಇದು ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ವ್ಯಾಲ್ಯೂ ಬರ್ಕೊಳ್ಳೋಣ. 50,000 ಮೈನಸ್ 45,000. ರಿಮೈನಿಂಗ್ ಎಷ್ಟಾಗುತ್ತೆ, 5,000 ರೂಪಾಯಿ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? 5,000 ರೂಪಾಯಿ ಆಗುತ್ತೆ.
ಇದರಲ್ಲಿ ಡಿಫರೆನ್ಸ್ ಅಮೌಂಟ್ ಮಾತ್ರ ನಾವು ಬರ್ಕೊಂತ ಹೋಗ್ಬೇಕಾಗುತ್ತೆ. ಎಷ್ಟು ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಟ್ ಆಗಿದೆ, ಡಿಕ್ರೀಸ್ ಆಗಿದೆ, ಪರ್ಸೆಂಟೇಜ್ ಆಫ್ ಅಪ್ರಿಸಿಯೇಷನ್ ಎಷ್ಟಾಗಿದೆ, ಅದನ್ನ ಮಾತ್ರ ನಾವೇನ್ ಮಾಡ್ತೀವಿ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಅಡ್ಜಸ್ಟ್ಮೆಂಟ್. PDD increased to ₹3,500. Provision for doubtful debt. PDD, RBD, TBD, RDD ಎಲ್ಲಾನು ಒಂದೇ. ಆ ಯಾವುದೇ ವರ್ಡ್ ಕೊಟ್ಟರು ನಾವೇನ್ ಮಾಡ್ಬೇಕಾಗುತ್ತೆ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಈ ತರ ಕೊಡ್ತಾ ಹೋಗ್ತಾನೆ. ನೋಡಿ, PDD increased to ₹3,500. ನಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಸನ್ಟ್ರಿ ಡೆಟಾರ್ಸ್ಗೆ PDD ₹2,000 ಆಲ್ರೆಡಿ ಇದೆ. ಸೊ ಈ ₹2,000 ಇದೆ ಅಂದ್ರೆ ಅದು 3,500 ನಷ್ಟು ಮುಂಚೆ ಬ್ಯಾಡ್ ಡೆಟ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಬರ್ದೇ ಇರಲಾರ್ದಂಥವು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾವ್ ಯಾರಿಗೂ ಸಾಲ ಕೊಟ್ಟಿರ್ತೀವಿ, ಒಂದ್ ₹10,000 ಸಾಲ ಕೊಟ್ಟಿದ್ರೆ ಅದ್ರಲ್ಲಿ ಆಗುತ್ತೆ ಅವನು 1,000 2,000 ಹಿಡ್ಕೊಂಡು ಕೊಡ್ತಾನೆ, ಬರಲ್ಲ ಅಂತ ಹೇಳುತ್ತೀವಿ. ಆದ್ರೆ ಅವ್ನು ಆತರ ನೋಡಿದಾಗ 25,000 ಯಾವ್ದೋ ಬರ್ಬೇಕಾಗಿದೆ, ಅವ್ನಿಗೆ ಬರ್ಬೇಕಾದಂತ ಬ್ಯಾಲೆನ್ಸ್ ಇದೆ. ಆ ಬರ್ಬೇಕಾದಂತ ಬ್ಯಾಲೆನ್ಸ್ ಈಗ ಗೊತ್ತಾಗುತ್ತೆ ರಿವ್ಯಾಲ್ಯೂ ಮಾಡಿದ ಟೈಮ್ ಅಲ್ಲಿ ₹3,500 ಆಗಿದೆ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ನೋಡಿ, ಬ್ಯಾಡ್ ಡೆಟ್ಸ್ ಕೂಡ ನಮ್ಗೆ ಏನಾಗುತ್ತೆ, ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿನೇ ಅಪಿಯರ್ ಆಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಕೌಂಟ್. ಓಕೆ, ಡೌಟ್ಫುಲ್ ಡೆಟ್ಸ್ ಅಕೌಂಟ್. ನೋಡಿ, ಇದ್ರಲ್ಲಿ ಮಾತ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಅಮೌಂಟ್ ಫಸ್ಟ್ ತಗೋಬೇಕಾಗುತ್ತೆ, ಯಾಕಂದ್ರೆ ಜಾಸ್ತಿ ಇದೆ ಅಲ್ವಾ ವ್ಯಾಲ್ಯೂ. 3,500 ಮೈನಸ್ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ನೋಡಿ, ₹2,000 ಇದೆ. ₹2,000 ಇಲ್ಲಿದೆ. ಸೊ 3,500 ಮೈನಸ್ 2,000 ಎಷ್ಟು ಬ್ಯಾಡ್ ಡೆಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ₹1,500 ಜಾಸ್ತಿ ಆಗಿದೆ. ಓಕೆ, ಬ್ಯಾಡ್ ಡೆಟ್ಸ್ ಏನಾಗಿದೆ, ₹1,500 ಜಾಸ್ತಿ ಆಗಿದೆ. ಇನ್ನು ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ₹2,000. ಪ್ರೀಪೇಯ್ಡ್ ಇನ್ಶೂರೆನ್ಸ್ ₹2,000. ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಪ್ರಕಾರ ಯಾವುದೇ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ಆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ರಿವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಅಪಿಯರ್ ಆಗುತ್ತೆ. ಜೊತೆಗೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ನೋಡೋದಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟೆಡ್ ಬೈ prepaid ಇನ್ಶೂರೆನ್ಸ್. ಏನೂ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಕೊಡ್ಬೋದು, ಬಟ್ ಇದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಹಂಗೆ ಅವ್ರಿ ಇನ್ಶೂರೆನ್ಸ್. ಎಷ್ಟಿದೆ ಅಲ್ಲಿ ಅಮೌಂಟ್, ₹2,000 ಇದೆ. ₹2,000 ಇದೆ. ಬೇರೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಮಾಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಕ್ಲೋಸ್ ಮಾಡಿ. ಎಷ್ಟಾಗುತ್ತೆ ನೋಡಿ, ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಅಂತ ಒಮ್ಮೆ ನೋಡಿ. 2,500, 5,000, 7,500, 1,500, 7,500 ಪ್ಲಸ್ 1,500 ಎಷ್ಟಾಗುತ್ತೆ, ₹9,000 ಆಗುತ್ತೆ. ₹9,000. ಇಲ್ಲಿ ಕೂಡ ಕ್ರೆಡಿಟ್ ಸೈಡ್ ಕೂಡ ನಮಗೆ ₹9,000 ಟ್ಯಾಲಿ ಆಗ್ಬೇಕು, ಬ್ಯಾಲೆನ್ಸ್ ಆಗ್ಬೇಕು. ಓಕೆ, ಬಟ್ ಇಲ್ಲಿ ₹2,000 ಇದೆ. 9,000 ಅಲ್ಲಿ 2,000 ಲೆಸ್ ಮಾಡಿದ್ರೆ ಇನ್ನು ರಿಮೈನಿಂಗ್ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಆಗ್ಬೇಕಾಗುತ್ತೆ, ₹7,000 ನಮ್ಗೆ ಡೆಫಿಸಿಟ್ ಬರ್ತಾ ಇದೆ, ಕಮ್ಮಿ ಬರ್ತಾ ಇದೆ. ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಲಾಸ್ ಅಂತ ಹೇಳಿ ಕರಿತೀವಿ. ಆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಏನಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಅದನ್ನ ಆಸ್ ಪರ್ ದ ರೇಷಿಯೋ ನಾವು ಫಾರ್ವರ್ಡ್ ಮಾಡಬೇಕಾಗುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬೈ ನೀವು ನೋಡಿದ್ರೆ ಆಲ್ರೆಡಿ ಜರ್ನಲ್ ಎಂಟ್ರಿ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೊಸದಾಗಿ ಬಂದಿರೋ ಪಾರ್ಟ್ನರ್ಗೆ ಏನು ಸಿಗೋದಿಲ್ಲ, ಬದಲಾಗಿ ಓಲ್ಡ್ ಪಾರ್ಟ್ನರ್ ಏನ್ ಇಬ್ರು ಹಳೆ ಪಾರ್ಟ್ನರ್ಸ್ ಇರ್ತಾರೆ, ಅದು ಪ್ರಾಫಿಟ್ ಆಗಿರ್ಲಿ ಅಥವಾ ಲಾಸ್ ಆಗಿರ್ಲಿ ಅವರ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಬೈ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ಕೊಳ್ಳಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದರಲ್ಲಿ ಯಾರು ಹೇಳಿದ್ರೆ ಸಚಿನ್ ದ್ರಾವಿಡ್ ಇದಾರಲ್ವಾ, ಸಚಿನ್ ದ್ರಾವಿಡ್. ಈಗ ಇಬ್ರದ್ದು ನೋಡ್ತಾ ಹೋಗೋಣ. 7,000 ಅಲ್ಲಿ 7,000 ಇಂಟು
ಅವರ ರೇಷಿಯೋ ನೋಡಿ ಒಮ್ಮೆ. ರೇಷಿಯೋ ಯಾವ ತರ ಇದೆ ಅಂತ ಹೇಳಿದ್ರೆ, ರೇಷಿಯೋ ವೈಸ್ ನಾವು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ರೇಷಿಯೋ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀವಿ, ನಮ್ಗೆ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆಲ್ರೆಡಿ ಗೊತ್ತಿರುತ್ತೆ ಫ್ಯಾಕ್ಟರ್ಸ್ ಯಾವ ತರ ಡಿವೈಡ್ ಮಾಡ್ಕೊಂತೀವಿ, ಯಾವ ತರ ಅದನ್ನ ಚೇಂಜ್ ಮಾಡ್ಕೊಂತೀವಿ ಅಂತ. 3:2 ಇದೆ, ಇದನ್ನ ಫ್ಯಾಕ್ಟರ್ಸ್ ಡಿವೈಡ್ ಮಾಡಿ ಅಂತ ಹೇಳಿದ್ರೆ ಇದನ್ನ 3+2 ಅಂತ ಮಾಡ್ತೀವಿ. 3+2 ಅಂತ ಮಾಡಿದ್ರೆ 5 ನಮ್ಗೆ ಟೋಟಲ್ ಫಿಗರ್ ಬರುತ್ತೆ. ಈ 5 ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇಸ್ ವ್ಯಾಲ್ಯೂ ಇಟ್ಕೊಂಡು 3/5:2/5 ಅಂತ ಹೇಳಿ ಮಾಡ್ಕೊತೀವಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ರೇಷಿಯೋ ವೈಸ್ ಯಾವ ತರ ಹಂಚ್ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ, ಸಿ 3:2 ರೇಷಿಯೋ ನಾವೇನ್ ಮಾಡ್ಬೇಕಾಗುತ್ತೆ, ಫ್ಯಾಕ್ಟರ್ಸ್ ಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಫ್ಯಾಕ್ಟರ್ಸ್ ಗೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅದನ್ನ 3:2 ಇರೋದನ್ನ 3+2 ಅಂತ ಹೇಳಿ ಬರ್ಕೊಂತೀವಿ. 3+2 ಅಂತ ಬರ್ಕೊಂಡಾಗ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ, ನಮ್ಗೆ 5 ಬರುತ್ತೆ. ಓಕೆ, ಈ 5 ನ ಬೇಸ್ ವ್ಯಾಲ್ಯೂ ಆಗಿ ತಗೊಂಡು ನಾವೇನ್ ಮಾಡ್ತೀವಿ, ಇದನ್ನ ರೇಷಿಯೋನ ಫ್ಯಾಕ್ಟರ್ ವೈಸ್ ಬರ್ಕೊಂತೀವಿ. ಓಕೆ, ಆಗೇನಾಗುತ್ತೆ 3/5 ಆಗುತ್ತೆ, 2/5 ಆಗುತ್ತೆ. ಇದನ್ನ ಇನ್ನೂ ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂತ ಹೇಳಿದ್ರೆ 7,000 ನ 5 ಪಾರ್ಟ್ ಮಾಡಿ. 7,000 ಅಲ್ವಾ? ಈ 7,000 ನ 5 ಪಾರ್ಟ್ ಮಾಡಿದ್ರೆ ಯಾವ ತರ ಇರುತ್ತೆ, ಇದನ್ನ ಡಿವೈಡೆಡ್ ಬೈ 5 ಮಾಡೋಣ. ನೋಡಿ, ಎಷ್ಟಾಗುತ್ತೆ ಟೋಟಲ್? 5 ಇಂದ ಡಿವೈಡ್ ಮಾಡಿ. ನೋಡಿ, 5 1s are 5, 5 8s. Is it? 5 8 40? Sorry, 5 6 5 4s 14 into 5 70 ಆಗುತ್ತೆ. ಅಂದ್ರೆ 1,400 plus 1,400 plus 1,400 plus 1,400 plus 1,400 equals 7,000 ರೂಪಾಯಿ ಆಗುತ್ತಾ? ಒಮ್ಮೆ ಕ್ಯಾಲ್ಕುಲೇಟರ್ ಇದ್ರೆ ಚೆಕ್ ಮಾಡ್ಬಿಡಿ. ಕ್ಯಾಲ್ಕುಲೇಟರ್ ಅಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಈ 7,000 ನಾವೇನ್ ಮಾಡ್ತೀವಿ ಅಂದ್ರೆ 5 ಪಾರ್ಟ್ ಮಾಡಿದೀವಿ. ಇದರಲ್ಲಿ 2 ಪಾರ್ಟ್ ಏನ್ ಮಾಡೋಣ, 3 ಪಾರ್ಟ್ಸ್ ಏನ್ ಮಾಡ್ತೀವಿ, ಸಚಿನ್ಗೆ ಕೊಡ್ತೀವಿ. ಓಕೆ, ಸಚಿನ್ಗೆ ಏನ್ ಮಾಡ್ತೀವಿ, ಕೊಡ್ತೀವಿ. ಆಗ 3/5 3/5. ಓಕೆ, ಇನ್ನು ರಿಮೈನಿಂಗ್ 7,000 ಇಂಟು 2/5 2/5 ಅಂತ ಹೇಳಿ ತಗೊಂತೀವಿ. ಈಗ ನೋಡಿ, ಇದನ್ನ ಇಲ್ಲೇ ಇದು ಮಾಡ್ಕೊಳ್ಳಿ. 5 14s 7,000 ಡಿವೈಡೆಡ್ ಬೈ 5 ಅಂದ್ರೆ 1,400 ಆಗುತ್ತೆ. ಆಸ್ ಇಟ್ ಈಸ್ ಇದು ಕೂಡ ಬರುತ್ತೆ 1,400. 14 ಇಂಟು 3 ಎಷ್ಟಾಗುತ್ತೆ, 5,200. ಓಕೆ, 5,200 2,800 sorry 1,000. See ಸ್ಟೂಡೆಂಟ್ಸ್, ನಾವೇನ್ ಮಾಡ್ತೀವಿ, 7,000 ನ 7 ಭಾಗ ಮಾಡಿದೀವಿ. 5 ಪಾರ್ಟ್ ಮಾಡಿದೀವಿ. 1 2 3 4 5. ಇದರಲ್ಲಿ 3 ಪಾರ್ಟ್ ಏನ್ ಮಾಡ್ತೀವಿ ನಾವು ಸಚಿನ್ಗೆ ಕೊಡ್ತೀವಿ. ಆಗ ಏನಾಗುತ್ತೆ ಅಂತ ಅಂದ್ರೆ 4,200 ಆಗುತ್ತೆ. ಓಕೆ, 4,200 ಇನ್ನು ರಿಮೈನಿಂಗ್ 2,800 ರೂಪಾಯಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವೇನ್ ಮಾಡ್ತೀವಿ, ರೇಷಿಯೋ ಕ್ಯಾಲ್ಕುಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದನ್ನ ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಡಿಪ್ರಿಸಿಯೇಟ್ ಆಗಿರೋ ಅಸೆಟ್ ನ ಇಲ್ಲಿ ಬರ್ಕೊಂಡಿದೀವಿ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ಜೊತೆಗೆ PDD ಪ್ರಾವಿಷನ್ ಫಾರ್ ಬ್ಯಾಡ್ ಡೌಟ್ಫುಲ್ ಡೆಟ್ಸ್ ನ ಬರ್ಕೊಂಡಿದೀವಿ. ಒಂದೇ ಒಂದು ಕ್ರೆಡಿಟ್ ಐಟಮ್ ಇದೆ. ಯಾವ್ದ ಕ್ರೆಡಿಟ್ ಐಟಮ್ ಅಂತ ಹೇಳಿದ್ರೆ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಓಕೆ, ಇಲ್ಲಿ ಟೋಟಲ್ ನಮ್ಗೆ ಡೆಬಿಟ್ ಸೈಡ್ 9,000 ಬರುತ್ತೆ. ಇಲ್ಲಿ 9,000ಗೆ ಬ್ಯಾಲೆನ್ಸ್ ಆಗ್ಬೇಕು, ಟ್ಯಾಲಿ ಆಗ್ಬೇಕಾಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಡೆಫಿಸಿಟ್ ಅಮೌಂಟ್ ಎಷ್ಟಿದೆ, ಇಲ್ಲಿ 7,000 ರೂಪಾಯಿ ಇದೆ. ಆ 7,000 ನಾವೇನ್ ಮಾಡ್ತೀವಿ, ಡೆಫಿಸಿಟ್ ಅಂತ ತೋರಿಸಿ ಅಥವಾ ಲಾಸ್ ಅಂತ ತೋರಿಸ್ಬಿಟ್ಟು ಇವರಿಬ್ಬರ
ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದ್ ವೇಳೆ ಅದು ಪ್ರಾಫಿಟ್ ಆಗಿದ್ರು ಕೂಡ ನಾವೇನ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಇಲ್ಲಿ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಎನಿವೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿವರೆಗೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ನಿಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.